GST 2.0 ನೆನ್ನೆಯಿಂದ ಜಾರಿಗೆ ಬಂತು. ಸುಮ್ಮನೆ ಮಾರ್ಕೆಟಲ್ಲಿ ಒಂದು ಕಣ್ಣು ಇಟ್ಕೊಂಡಿದ್ದಾರೆ ಎಲ್ಲರೂ. ಏನಿದ್ರದ್ದು ರೆಸ್ಪಾನ್ಸ್ ಏನಿದೆ ಅಂತ. ರೆಸ್ಪಾನ್ಸ್ ಭರ್ಜರಿಯಾಗಿದೆ. ಕಾರು, ಬೈಕು, ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ಒಟ್ಟಾರೆ ಶಾಪಿಂಗ್ನಲ್ಲಿ ಗಣನೀಯ ಹೆಚ್ಚಳ ಅಂತೆ. ನಾನು ಹಂಗೆ ಆಗಲಿಕ್ಕಿಲ್ಲ ಅಂದ್ಕೊಂಡಿದ್ದೆ. ಯಾಕಂದರೆ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಏನಲ್ಲ. ಇದು ದಸರಾ ಆಫರು, ದೀಪಾವಳಿ ಆಫರು, 1 ಲಕ್ಷ ಕಡಿಮೆ ಆಗಿಬಿಡುತ್ತೆ ಕಾರು ಎಂತಲ್ಲ, ಇನ್ನು ಮುಂದೆ ಕಡಿಮೆ ಅಂತ ಅನೌನ್ಸ್ ಆಗಿರೋದು. ಹಂಗಿದ್ದಾಗ ಜನ ಏನು ಆರಾಮಾಗಿ ತಗೊಂಡ್ರಾಯ್ತು ಬಿಡು ಅನ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಆರಾಮಾಗಿ ತಗೊಂಡ್ರಾಯ್ತು, ಇದೇನು ಇಮಿಡಿಯೇಟ್ ಏನು ಹೋಗೋ ಆಫರ್ ಅಲ್ವಲ್ಲ ಅಂತ ಜನ ಒಂದು ಸ್ವಲ್ಪ ನಿಧಾನಕ್ಕೆ ಬರ್ತಾರೇನೋ ಅಂದ್ಕೊಂಡಿದ್ದೆ. ನೋಡಿದ್ರೆ ಸೇಲ್ ಹೆವಿ ಆಗಿದೆ. ಮಾರುತಿ ಸುಜುಕಿಯವರು ಕಳೆದ 35 ವರ್ಷಗಳ ದಾಖಲೆಯನ್ನು ನೆನ್ನೆ ಬರೆದಿದ್ದಾರೆ. ಮಾರುತಿ ಕಾರು ನೆನ್ನೆ ಒಂದು ದಿನ 30,000 ಕಾರ್ ಮಾರಾಟ ಆದಂಥವ್ರು. 30,000, 80,000 ಜನ ಎನ್ಕ್ವೈರಿ ಮಾಡಿದ್ದಾರೆ ಕಾರಿನ ವಿಷಯದಲ್ಲಿ. 35 ವರ್ಷಗಳ ರೆಕಾರ್ಡ್. ಆಟೋಮೊಬೈಲ್ ಸೇಲ್ಸು 15ರಿಂದ 25% ಜಾಸ್ತಿ ಆಗಿದೆ. ಎಲೆಕ್ಟ್ರಾನಿಕ್ ಗೂಡ್ಸು, ಟಿ ವಿ, ಫ್ರಿಜ್ಜು, ವಾಷಿಂಗ್ ಮೆಷಿನು, AC, ಡಿಶ್ ವಾಷರ್ ಈ ಥರ 30ರಿಂದ 40% ಜಾಸ್ತಿ ಆಗಿದೆ. ಇ ಕಾಮರ್ಸ್ ಅಂದರೆ ನೀವು ಆನ್ಲೈನ್ ಮೂಲಕ ವಸ್ತುಗಳನ್ನು ಬುಕ್ ಮಾಡಿ ತರಿಸ್ಕೊತೀರಲ್ಲ, 20ರಿಂದ 30% ಜಾಸ್ತಿ ಆಗಿದೆ. FMCG ಗೂಡ್ಸ್ ಅಂತಾರೆ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ದಿನಬಳಕೆಯ ವಸ್ತುಗಳು 10ರಿಂದ 15% ಹೆಚ್ಚಿನ ವ್ಯಾಪಾರ ಆಗಿದೆ ನಿನ್ನೆ ಒಂದು ದಿನದಲ್ಲಿ. ಇದು ಮಾರುತಿ ಸುಜುಕಿ 30,000 ಕಾರ್ ಮಾರಿದೆ ನಿನ್ನೆ. ಮಾರುತಿ ಕಾರು 30,000, 80,000 ಎನ್ಕ್ವೈರಿಗಳು, 35 ವರ್ಷದ ದಾಖಲೆ. ಹ್ಯುಂಡೈನವರು 11,000 ಕಾರ್ ಮಾರಿದಾರಂತೆ. ಮಾರಿದ್ರು ಇನ್ ದ ಸೆನ್ಸ್ ಬುಕ್ ಅದು 11,000 ಕಾರು ಅಂತ. 5 ವರ್ಷಗಳ ರೆಕಾರ್ಡ್ ಅಂತಿದು. ಟಾಟಾ ಮೋಟರ್ಸ್ 10,000 ಕಾರು, 25,000ಕ್ಕೂ ಹೆಚ್ಚು ಜನ ಎನ್ಕ್ವೈರಿ ಮಾಡಿದ್ದಾರೆ. ಇ ಕಾಮರ್ಸ್ 20ರಿಂದ 30% ಹೆಚ್ಚಿನ ವ್ಯಾಪಾರ ಆಗಿದೆ. ಅದರಲ್ಲಿ ಫ್ಯಾಷನ್ ಬ್ರ್ಯಾಂಡ್ ಅಂದರೆ ಬಟ್ಟೆ ಬರೆ ಸ್ನಿಚ್ ಅಂತ 40% ಜಾಸ್ತಿ ಆಗಿದೆ. ಪ್ಯಾಂಟ್ ಪ್ರಾಜೆಕ್ಟ್ ಅಂತ 20% ಜಾಸ್ತಿ ಆಗಿದೆ. ಎಲೆಕ್ಟ್ರಾನಿಕ್ಸ್ನಲ್ಲಿ ಹೇಯರ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ, ಡಬಲ್ ಆಗಿದೆಯಂತ ವ್ಯಾಪಾರ. ಬ್ಲೂ ಸ್ಟಾರ್ ಅವ್ರದ್ದು AC ಎಲ್ಲ ಫೇಮಸ್. ಎಲೆಕ್ಟ್ರಾನಿಕ್ ಗೂಡ್ಸ್ 20% ವ್ಯಾಪಾರ ಜಾಸ್ತಿ ಆಗಿದೆ. ಇದಕ್ಕೆ ಅಂದರೆ GST 2.0ಗೆ BJPಯವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಉಳಿತಾಯದ ಉತ್ಸವ ಅಂತ. ವಿಪಕ್ಷಗಳವರು ಅಂದರೆ ವಿಪಕ್ಷಗಳು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆಯೋ ಅವರು ನೀವೇನೋ ಅನೌನ್ಸ್ ಮಾಡಿ ಕಡಿಮೆ ಟ್ಯಾಕ್ಸು ಅಂದ್ರಿ, ಬಟ್ ರಾಜ್ಯಗಳಿಗೂ ದುಡ್ಡು ಕಡಿಮೆ ಆಗುತ್ತಲ್ಲ, ಅದರ ಹೊಣೆ ಹೊತ್ಕೊಳ್ಳೋರು ಯಾರು ಅಂತ ಕೇಳ್ತಾ ಇದ್ದಾರೆ. GST ಅಂತ ನಾವು ನೆನ್ನೆನೂ ಹೇಳಿದೆ ನಾನು, 10 ರೂಪಾಯಿ GST ಕೊಟ್ಟರೆ 5 ರೂಪಾಯಿ ಸೆಂಟ್ರಲ್ GST, 5 ರೂಪಾಯಿ ಸ್ಟೇಟ್ GST. ಅದರಲ್ಲಿ ಈಗ GST ಕಡಿಮೆ ಅಂದರೆ ಮೋದಿ ಅನೌನ್ಸ್ ಮಾಡಿರೋದು ಸೆಂಟ್ರಲ್ GST ಕಡಿಮೆ ಆಗುತ್ತೆ ಅಂತ ಅಷ್ಟೇ ಅಲ್ಲ, 2 GSTನೂ ಕಡಿಮೆ ಆಗುತ್ತೆ. ಅವಾಗ ನಮಗೂ ಕಡಿಮೆ ದುಡ್ಡು ಬರುತ್ತಲ್ಲ, ಅದನ್ನ ಯಾರು ತುಂಬಿಕೊಡೋರು ಅಂತ ವಿಪಕ್ಷಗಳ ಅಧಿಕಾರದಲ್ಲಿರುವ ರಾಜ್ಯಗಳು ಕೇಳ್ತಾ ಇದ್ದಾವೆ. ದಿಢೀರ್ ಪರಿಷ್ಕರಣೆಯಿಂದ ರಾಜ್ಯಗಳಿಗೆ ನಷ್ಟ ಆಗುತ್ತೆ. ಮುಂದಿನ 5 ವರ್ಷ ಕೇಂದ್ರ ಪರಿಹಾರ ಕೊಡಬೇಕು. ಗ್ರಾಹಕರು ಮತ್ತು ಕಂಪನಿಗಳಿಗೆ ಇದು ಅನುಕೂಲ ಆಗುತ್ತೆ ಹೊರತು ರಾಜ್ಯ ಸರ್ಕಾರಗಳಿಗಲ್ಲ ಅಂತ ಒಂದು ಲೆಕ್ಕಾಚಾರ ಇವ್ರದ್ದು. ಪಶ್ಚಿಮ ಬಂಗಾಳ TMC ಸರ್ಕಾರ ಇದೆ. 20,000 ಕೋಟಿ ಒಂದು ವರ್ಷಕ್ಕೆ ಸಮಸ್ಯೆ ಆಗುತ್ತಂತೆ, ಅಂದರೆ ಕೊರತೆ ಆಗುತ್ತಂತೆ 20,000 ಕೋಟಿ GST ಕಡಿಮೆ ಮಾಡಿರೋದ್ರಿಂದ. ಕರ್ನಾಟಕಕ್ಕೆ 15,000 ಕೋಟಿ ಕಡಿಮೆ ಆಗುತ್ತಂತೆ. ತಮಿಳುನಾಡಿಗೆ 10,676 ಕೋಟಿ ಕಡಿಮೆ ಆಗುತ್ತಂತೆ. ಕೇರಳಕ್ಕೆ 10,000 ಕೋಟಿ, ತೆಲಂಗಾಣಕ್ಕೆ 7,000, ಪಂಜಾಬಿಗೆ 6,000 ಕೋಟಿ, ಹಿಮಾಚಲ ಪ್ರದೇಶಕ್ಕೆ 1,000 ಕೋಟಿ, ಜಾರ್ಖಂಡಿಗೆ 2,000 ಕೋಟಿ. ಇದು ಒಂದೊಂದು ವರ್ಷಕ್ಕೆ ಕೊರತೆಯಾಗುವಂಥದ್ದು. GST ಲೆಕ್ಕಾಚಾರ ತಿಂಗಳ ಬರುತ್ತೆ ಸ್ವಾಮಿ, ತಿಂಗಳ ಬರುತ್ತೆ. ನೋಡೋಣಲ್ಲ ಮುಂದಿನ ತಿಂಗಳು ಕಡಿಮೆ ಆಗಿರುತ್ತಾ GST ಕಲೆಕ್ಷನ್ನು ಅಂತ. ಈಗ ಒಂದೇ ದಿನಕ್ಕೆ 15ರಿಂದ 20% ಕಾರ್ಗಳು ಜಾಸ್ತಿ ಸೇಲ್ ಆದವು, 30% ತನಕ ಇ ಕಾಮರ್ಸ್ ವ್ಯಾಪಾರ ಜಾಸ್ತಿ ಆಯಿತು, ಎಲೆಕ್ಟ್ರಾನಿಕ್ ಗೂಡ್ಸ್ಗಳ ವ್ಯಾಪಾರ ಜಾಸ್ತಿ ಆಯಿತು ಅಂದರೆ ಏನರ್ಥ? ಅಷ್ಟು ಜನ ಕಡಿಮೆ GST ಕೊಟ್ಟರು, ಬಟ್ GST ಕೊಟ್ಟವರ ಒಟ್ಟು ಸಂಖ್ಯೆಯಲ್ಲಿ ಏರಿಕೆ ಆಗಿದೆ ಅಲ್ವಾ? ಅರೆ ಈಗ 10 ಜನರಿಂದ 10 ರೂಪಾಯಿ ಇಸ್ಕೊಂಡು 100 ರೂಪಾಯಿ ಮಾಡ್ಕೊಳ್ಳೋದು ಒಂದೇ, 20 ಜನರಿಂದ 5 ರೂಪಾಯಿ ಇಸ್ಕೊಂಡು 100 ರೂಪಾಯಿ ಮಾಡ್ಕೊಳ್ಳೋದು ಒಂದೇ. ಅಂತಿಮವಾಗಿ ಆಗಿರೋದು 100 ರೂಪಾಯಿ ಅಲ್ವಾ ಅಲ್ಲಿ? ಹಾಗೆ ಆಗಬಹುದು ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಲೆಟ್ ಅಸ್ ವೇಟ್ ಫಾರ್ ಅ ಮಂತ್, ಒಂದು ತಿಂಗಳು ನೋಡೋಣ GST ಒಟ್ಟಾರೆ ಕಲೆಕ್ಷನ್ ಕಡಿಮೆ ಆಗುತ್ತಾ ಅಂತ.
ವಿಪಕ್ಷಗಳದ್ದು ಎರಡು ರೀತಿ ವಾದ ಇದೆ. 2017 ಜುಲೈನಲ್ಲಿ GST ಜಾರಿಗೆ ಬಂದದ್ದು. ಈಗ GST 2.0 ಪರಿಷ್ಕರಣೆ ಆಗಿದೆ. GST ಕಡಿಮೆ ಮಾಡಿದ್ದಾರೆ, ಕಡಿಮೆ ಬೆಲೆ ಆಗುತ್ತೆ. ಈ 8 ವರ್ಷ ಜಾಸ್ತಿ GST ತಗೊಂಡ್ರಿ ನೀವು ಅಂತಲೂ ವಿಪಕ್ಷಗಳ ಆರೋಪ ಮಾಡ್ತವೆ. 8 ವರ್ಷ ನೆನ್ನೆ ಪ್ರಿಯಾಂಕ್ ಖರ್ಗೆ ಅವರು ಹೇಳೋದಲ್ಲ, 8 ವರ್ಷದಿಂದ ಬಾವಿಗೆ ತಳ್ಳಿದ್ರು, ಈಗ ಏಣಿ ಕೊಡ್ತಾ ಇದ್ದಾರೆ ಅಂತ. 8 ವರ್ಷಗಳಿಂದ ಸೆಂಟ್ರಲ್ GST ಎಷ್ಟು ಕಲೆಕ್ಟ್ ಆಗಿದೆಯೋ ಸ್ಟೇಟ್ GSTನೂ ಅಷ್ಟೇ ಕಲೆಕ್ಟ್ ಆಗಿದೆ. ಅದರ ಅರ್ಥ 8 ವರ್ಷಗಳಿಂದ ಹೆಚ್ಚಿಗೆ ದುಡ್ಡು ಬಂತು ರಾಜ್ಯಗಳಿಗೆ ಅಂತನಾ? ಹಾಗೆ ಅಲ್ವಾ ಅದು? ಆವಾಗಲೇ ಜಾಸ್ತಿ ತಗೊಂಡ್ಬಿಟ್ರು, ಈಗ ನಾರ್ಮಲ್ ಮಾಡಿದ್ದಾರೆ ಅಷ್ಟೇ ಅಂತ. ಜಾಸ್ತಿ ಮಾಡಿದ 8 ವರ್ಷಗಳ ಫಲಾನುಭವಿಗಳು ರಾಜ್ಯಗಳು ಆದ್ವಾ? ಆ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.